ಹರಿ ಓಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯೋನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಚಾರ್ಯರು ಕೇವಲ ಅನುಮಾನ ಪ್ರಮಾಣದಿಂದಲೇ ಈಶ್ವರ ಸಿದ್ಧನಾಗ್ತಾನೆ ಅನ್ನೋ ಮತವನ್ನು ವಿಮರ್ಶೆಯನ್ನು ಮಾಡ್ತಾ, ಕೇವಲ ಅನುಮಾನ ಯಾವತ್ತೂ ಕೂಡ ಪ್ರಮಾಣ ಆಗೋದಿಲ್ಲ. ತರ್ಕಕ್ಕೆ ಸರಿಯಾದ ದೃಷ್ಟಿ ಇಲ್ಲ. ಅದಕ್ಕೆ ಅದು ಎಲ್ಲ ಕಡೆಯಲ್ಲೂ ಕೂಡ ಅದು ಪ್ರವೃತ್ತಿಯನ್ನು ತಾನು ಮಾಡುತ್ತೆ. ಅದಕ್ಕೊಂದು ಗುರಿ ಅದಕ್ಕೆ ಇಲ್ಲೇ ಇಲ್ಲ. ಏನು ಬೇಕಾದರೂ ಕೂಡ ತರ್ಕವನ್ನು ಮಾಡಬಹುದು. ಹಾಗಂತ ವೇದ ಮಂತ್ರಗಳೇ ಹಾಗಂತ ಹೇಳ್ತಾ ಇದೆ, ಬ್ರಹ್ಮಸೂತ್ರಗಳು ಹಾಗಂತ ಹೇಳ್ತಾ ಇದೆ, ಲೋಕದ ಅನುಭವದಿಂದಲೂ ಕೂಡ ಅದು ಗೊತ್ತಾಗ್ತಾ ಇದೆ. ಕೇವಲ ಅನುಮಾನ ಎಂಬುದು ಪ್ರಮಾಣ ಆಗೋದಿಲ್ಲ ಎಂಬುದಾಗಿ. ಬಾಯಿದ್ದೋರೇ ಗೆಲ್ತಾರೆ ಅಂತ ಒಂದು ಮಾತಿದೆ. ಬಾಯಿದ್ದೋರು ಅಂದರೆ ತರ್ಕ ಮಾಡೋರು. ಶುಷ್ಕ ತರ್ಕಂತೂ ವರ್ಜಯೇತ್ ಅಂತ ಅದಕ್ಕೋಸ್ಕರವಾಗಿ ಬ್ರಹ್ಮತರ್ಕದಲ್ಲಿ ಹೇಳಿದ್ದು. ಈ ತರ್ಕ ಅಂತನ್ನೋದು ಅದು ಕಾಮಿನಿ ಸ್ತ್ರೀಯಂತೆ ಎಂಬುದಾಗಿ. ಶ್ರುತಿ ಸಾಹಾಯ್ಯರಹಿತಂ ಅನುಮಾನಂ ನ ಕುತ್ರಚಿತ್ ನಿಶ್ಚಯಾತ್ ಸಾಧಯೇತರ್ಥಂ ಪ್ರಮಾಣಾಂತರಮೇವ ಚ ಎಂಬುದಾಗಿ. ವೇದ ಸಹಕಾರವನ್ನು ಹೊಂದಿರತಕ್ಕಂತಹ ಅನುಮಾನ, ಆ ಅನುಮಾನವು ಮಾತ್ರ ನಮಗೆ ಏನನ್ನಾದರೂ ಕೂಡ ನಿರ್ದಿಷ್ಟವಾಗಿ ಸಾಧನೆಯನ್ನು ಮಾಡಿಕೊಡಬಹುದು. ಯಾವುದಕ್ಕೆ ವೇದದ ಸಹಕಾರ ಇಲ್ಲ ಅಂಥ ಅನುಮಾನ ಯಾವುದನ್ನೂ ಸಾಧನೆ ಮಾಡಿಕೊಡೋದೇ ಇಲ್ಲ. ಅದು ಬಾಯಿದ್ದೋನು ಗೆಲ್ತಾನೆ ಅಂತ ಆಗಲೇ ಹೇಳಿದ್ನಲ್ಲ. ಯಾರ ಬಾಯಿ, ಯಾರ ತರ್ಕ ಜೋರಿರುತ್ತೆ ಅವನೇ ಗೆಲ್ತಾನೆ. ತರ್ಕ ದೇವರಿದ್ದಾನೆ ಅಂತಲೂ ಮಾಡಬಹುದು, ದೇವರು ಇಲ್ಲ ಎಂಬುದಾಗಿಯೂ ಕೂಡ ತರ್ಕವನ್ನು ಮಾಡಬಹುದು. ಯಾವತ್ತೂ ಕೂಡ ಯಾವುದು ದೋಷಪೂರ್ಣವಾದ ವಿಚಾರಗಳಿರುತ್ತೆ ಅದರ ಬಗ್ಗೆ ತರ್ಕ ಮಾಡೋದು ತುಂಬ ಸುಲಭ. ಯಾವುದು ನಿರ್ದಿಷ್ಟವಾದ ವಿಚಾರ ಇರುತ್ತೆ ಅಲ್ಲಿ ತರ್ಕ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ತರ್ಕದ ಸ್ವಭಾವನೇ ಹಾಗಿದ್ಬಿಟ್ಟಿದೆ. ಯಾವುದು ನಿರ್ದಿಷ್ಟವಾದ ಸಿದ್ಧಾಂತ ಇರುತ್ತೆ ಅಲ್ಲಿ ತರ್ಕ ತಾನು ಪ್ರವೃತ್ತಿ ಮಾಡೋದೇ ಇಲ್ಲ. ಯಾಕೆ? ಶುಷ್ಕ ತರ್ಕ. ಆ ಸಿದ್ಧಾಂತಕ್ಕೆ ವಿರುದ್ಧವಾಗಿಯೂ ಕೂಡ ಏನು ಬೇಕಾದರೂ ಕೂಡ ತರ್ಕವನ್ನು ಮಾಡಬಹುದು. ಆದ್ದರಿಂದ ಕೇವಲ ಅನುಮಾನ ಅಂತನ್ನೋದು ಯಾವತ್ತೂ ಕೂಡ ಪ್ರಮಾಣ ಆಗೋದಿಲ್ಲ ಎಂಬುದಾಗಿ ಆಚಾರ್ಯರು ಪಂಡಿತಾಚಾರ್ಯರ ಎದುರುಗಡೆಗೆ ಅನೇಕ ಪ್ರಮಾಣಗಳ ಮೂಲಕವಾಗಿ ಅದನ್ನು ತೋರಿಸಿಕೊಟ್ಟರು. ಅದನ್ನು ಕಾರಣಂ ಪರಿಣಾಮಿ ಸ್ಯಾತ್ ಬ್ರಹ್ಮಣೋ ಚೇತನತ್ವತಃ ನ ಯದಿತ್ಥಂ ನೋ ತದಿತ್ಥಂ ಯಥಾ ಕ್ಷೀರಪುರಸ್ಸರಂ. ಈ ಜಗತ್ತಿನ ಸೃಷ್ಟಿಯಾಗಿದೆಯಲ್ಲ ಅದಕ್ಕೆ ಕಾರಣ ಅನ್ನೋದು ಯಾವುದು, ಹೇಗೆ, ಇದೊಂದು ದೊಡ್ಡ ವಿಚಾರ. ಇದು ಬಹಳ ಗೊಂದಲಮಯವಾದ ವಿಚಾರ ಇದು. ಯಾಕೆಂದರೆ ಕಾರಣ ಅಂತನ್ನೋದು ಒಂದೇ ವಿಧವಾದದ್ದಲ್ಲ. ಕಾರಣದಲ್ಲಿ ವೈವಿಧ್ಯಗಳಿದೆ. ಒಂದು ಮಡಕೆ ನಿರ್ಮಾಣ ಆಗತ್ತೆ, ಮಣ್ಣಿನಿಂದ ಮಡಕೆ ನಿರ್ಮಾಣ ಆಗತ್ತೆ. ಆ ಮಡಕೆಗೆ ಮಣ್ಣು ಕೂಡ ಕಾರಣ. ಇನ್ನು ಕುಂಬಾರ ಅವನೂ ಕೂಡ ಕಾರಣ. ಆ ಚಕ್ರವನ್ನು ತಿರುಗಿಸ್ಲಿಕ್ಕೆ ಒಂದು ದಂಡ ಬೇಕು, ದಂಡವೂ ಕೂಡ ಕಾರಣ. ಅಡುಗೆ ಮಾಡಿದರೆ ಅದಕ್ಕೆ ಅಕ್ಕಿ ಬೇಕು ಅನ್ನ ಮಾಡಲಿಕ್ಕೆ, ಅಕ್ಕಿಯೂ ಕೂಡ ಕಾರಣ. ಅಕ್ಕಿ ಇಲ್ಲ ಅಂತ ಆದರೆ ಅನ್ನ ಆಗೋದಿಲ್ಲ. ಅಡುಗೆಯವನು ಪಾಚಕ ಬೇಕು, ಪಾಚಕ ಇಲ್ಲ ಅಂತ ಆದರೆ ಅಡುಗೆ ಆಗೋದಿಲ್ಲ. ಕೆಳಗಡೆಗೆ ಬೆಂಕಿ ಉರಿಬೇಕು, ಬೆಂಕಿ ಉರಿದೇನೆ ಬರೀ ನೀರಲ್ಲಿ ಅಕ್ಕಿ ಹಾಕಿಟ್ಬಿಟ್ರೆ ಅನ್ನ ಆಗೋದಿಲ್ಲ. ಆದ್ದರಿಂದ ಒಂದು ಅನ್ನ ಆಗಬೇಕಾದರೆ ಪಾಚಕ ಬೇಕು, ಅಕ್ಕಿ ಬೇಕು, ಕೆಳಗಡೆಗೆ ಬೆಂಕಿ ಉರಿತಿರಬೇಕು. ಓಹೋ, ಎಷ್ಟೊಂದು ವಿಧವಾದ ಕಾರಣಗಳಿದೆ ಅಲ್ವಾ. ಹೀಗೆ ಬಹಳ ಕಾರಣಗಳಿದೆ. ಈ ಜಗತ್ತಿನ ನಿರ್ಮಾಣಕ್ಕೆ ಬ್ರಹ್ಮನು ಯಾವ ರೀತಿಯಾಗಿ ಕಾರಣ, ಈಶ್ವರ ಅವನು ಯಾವ ರೀತಿಯಾಗಿ ಕಾರಣ, ಮಡಕೆ ಆಗಲಿಕ್ಕೆ ಮಣ್ಣು ಯಾವ ರೀತಿ ಕಾರಣ, ಅನ್ನ ಆಗಲಿಕ್ಕೆ ಅಕ್ಕಿ ಯಾವ ರೀತಿಯಾಗಿ ಕಾರಣ, ಆ ರೀತಿ ಪರಮಾತ್ಮನೂ ಕೂಡ ಜಗತ್ತಿಗೆ ಕಾರಣನೋ ಅಥವಾ ಮಡಕೆ ಆಗಲಿಕ್ಕೆ ದಂಡ ಕುಲಾಲ ಅದರಂತೆ ಈಶ್ವರನೂ ಕೂಡ ಕಾರಣನೋ, ಇದು ದೊಡ್ಡ ಚರ್ಚೆಯ ವಿಷಯ. ಇದು ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ತದ್ ಅನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಎಂಬುದಾಗೆಲ್ಲ ಸೂತ್ರಗಳಿದೆ. ಬ್ರಹ್ಮಸೂತ್ರಗಳಲ್ಲಿ ವಿಚಾರದ ಬಗ್ಗೆ ವಿಸ್ತಾರವಾದ ಚರ್ಚೆಗಳು ನಡೆದಿದೆ. ಹಾಲು ಮೊಸರಾಗಿ ಪರಿಣಾಮವನ್ನು ಹೊಂದತ್ತೆ,
ಅದೇ ರೀತಿಯಾಗಿ ಬ್ರಹ್ಮನೇ ಜಗತ್ತಾಗಿ ಪರಿಣಾಮವನ್ನು ಹೊಂದಿದ. ಅಕ್ಕಿ ಅನ್ನವಾಗಿ ಪರಿಣಾಮವನ್ನು ಹೊಂದತ್ತೆ. ಅಕ್ಕಿ ಉಪಾದಾನ ಕಾರಣ ಅನ್ನಕ್ಕೆ, ಮಣ್ಣು ಉಪಾದಾನ ಕಾರಣ, ಮೊಸರಿಗೆ ಹಾಲು ಉಪಾದಾನ ಕಾರಣ. ಹಾಗೆ ಪರಮಾತ್ಮನೇ ಜಗತ್ತಾಗಿ ಪರಿಣಾಮ ಹೊಂದಿದ ಅಂಥೇಳಿದರೆ ಅವನು ಉಪಾದಾನ ಕಾರಣ ಅಂತ ಹೇಳ್ದಂಗಾಗತ್ತೆ. ಆಚಾರ್ಯರು ಅದರ ವಿಮರ್ಶೆಯನ್ನು ಈ ಶ್ಲೋಕದಲ್ಲಿ ಮಾಡ್ತಾ ಇದ್ದಾರೆ. ಕಾರಣಂ ಪರಿಣಾಮಿ ಸ್ಯಾತ್ ಬ್ರಹ್ಮಣೋ ಚೇತನತ್ವತಃ ನ ಯದಿತ್ಥಂ ನೋ ತದಿತ್ಥಂ ಯಥಾ ಕ್ಷೀರಪುರಸ್ಸರಂ. ಪರಮಾತ್ಮ ಈ ಜಗತ್ತಿಗೆ ಪರಿಣಾಮಿ ಕಾರಣ ಅಲ್ಲ. ಮೊಸರಿಗೆ ಹಾಲಿನಂತೆ ಇವನು ಕಾರಣ ಅಲ್ಲ. ಮಡಕೆಗೆ ಮಣ್ಣಿನಂತೆ ಇವನು ಕಾರಣ ಅಲ್ಲ. ಯಾಕಲ್ಲ? ಕಾರಣ ಕೊಡಬೇಕಲ್ಲ. ನೀವು ಎಲ್ಲ ಉದಾಹರಣೆಗಳನ್ನು ಗಮನಿಸ್ದಾ ಬನ್ನಿ. ಯಾವುದ್ಯಾವುದನ್ನು ನೀವು ಉಪಾದಾನ ಕಾರಣ ಅಂತ ಕರಿತೀರಾ? ನೂಲಿದೆ, ನೂಲು ಬಟ್ಟೆಯಾಗಿ ಪರಿಣಾಮವನ್ನು ಹೊಂದತ್ತೆ. ನೂಲು ಉಪಾದಾನ ಕಾರಣ, ಅದು ಜಡವಸ್ತು. ಹಾಲು ಮೊಸರಿಗೆ ಉಪಾದಾನ ಕಾರಣ, ಹಾಲು ಜಡವಸ್ತು. ಅಕ್ಕಿ ಅನ್ನಕ್ಕೆ ಉಪಾದಾನ ಕಾರಣ, ಅಕ್ಕಿ ಜಡವಸ್ತು. ಹೀಗೆ ಯಾವುದ್ಯಾವುದು ಉಪಾದಾನ ಕಾರಣಗಳಿದೆಯೋ ಅದೆಲ್ಲ ಜಡವಸ್ತುಗಳೇ ಆಗಿರುತ್ತೆ. ಆದರೆ ಈಶ್ವರ ಅವನು ಚೇತನ ಆಗಿರೋದ್ರಿಂದ ಅವನು ಉಪಾದಾನ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರು ಹೇಳ್ತಾ ಇದ್ದಾರೆ, ಚೇತನತ್ವತಃ ನೋ ಪರಿಣಾಮಿ ಕಾರಣಂ ಬ್ರಹ್ಮ ಸ್ಯಾತ್. ಬ್ರಹ್ಮ ಚೇತನ ಆಗಿರೋದ್ರಿಂದ ಅವನು ಉಪಾದಾನ ಕಾರಣ ಅಲ್ಲ, ಅವನು ಪರಿಣಾಮಿ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಆಚಾರ್ಯರ ತರ್ಕ. ಇದು ನ ಯದಿತ್ಥಂ ನೋ ತದಿತ್ಥಂ ಯಥಾ ಕ್ಷೀರಪುರಸ್ಸರಂ. ವೇದ ಮಂತ್ರಗಳು ಕೂಡ ಅವನನ್ನು ನಿಮಿತ್ತ ಕಾರಣ ಅಂತ ಹೇಳಿದೆ. ಯೋನ ಪಿತಾ ಜನಿತ ಯೋ ವಿಧಾತ. ವೇದ ಮಂತ್ರ ಅವನನ್ನು ಜನಿತ ಅಂತ ಹೇಳ್ತಾ ಇದೆ, ವಿಧಾತ ಎಂಬುದಾಗಿ ಹೇಳ್ತಾ ಇದೆ. ತಂದೆ ಅವನೇ ಮಗನಾಗಿ ಪರಿಣಾಮವನ್ನು ಹೊಂದಿದ್ದಲ್ಲ. ಮಗನಿಗೆ ತಂದೆ ಉಪಾದಾನ ಕಾರಣ ಅಲ್ಲ. ಅದರಂತೆ ಪರಮಾತ್ಮನೂ ಕೂಡ ತಂದೆಯಂತೆ ಕಾರಣ. ಅಂದರೆ ತಂದೆ ಯಾವ ರೀತಿಯಾಗಿ ಮಗನನ್ನು ಹುಟ್ಟಿಸಿದ್ದಾನೆ ಆ ರೀತಿಯಾಗಿ ಪರಮಾತ್ಮನೂ ಕೂಡ ಜಗತ್ತನ್ನು ತಾನು ಸೃಷ್ಟಿ ಮಾಡಿದ್ದಾನೆ. ಅಲ್ಲ, ಹಾಗಾದರೆ ಪರಿಣಾಮ ಕಾರಣ ಬೇಕಲ್ಲ, ಒಂದು ಉಪಾದಾನ ಕಾರಣ. ಮಣ್ಣಿಲ್ಲದೆ ಮಡಕೆ ಆಗೋದಿಲ್ಲ. ಹಾಗಾದರೆ ಜಗತ್ತಿನ ನಿರ್ಮಾಣ ಆಗಬೇಕಾದರೆ ಪರಮಾತ್ಮನು ಉಪಾದಾನ ಕಾರಣ ಅಲ್ಲ ಅನ್ನೋದಾದರೆ ಉಪಾದಾನ ಕಾರಣ ಯಾವುದು ಎಂಬುದಾಗಿ ಪ್ರಶ್ನೆ. ವೇದ ಮಂತ್ರಗಳು ಹೇಳ್ತಾ ಇದೆ, ವಿಕಾರರಹಿತ ನಿರ್ವಿಕಾರ ಅಂತ ಪರಮಾತ್ಮನನ್ನು ಹೇಳ್ತಾ ಇದೆ. ಹಾಲು ಮೊಸರಾಗಿ ಪರಿಣಾಮವನ್ನು ಹೊಂದಬೇಕಾದ್ರೆ ವಿಕಾರ ಆಗಿದೆ, ಅದು ವಿಕಾರಿ ಕಾರಣ. ಆದರೆ ಬ್ರಹ್ಮನನ್ನು ನಿರ್ವಿಕಾರ ಅಂತ ಶ್ರುತಿಗಳು ಹೇಳಿಬಿಟ್ಟಿದೆ. ಆದ್ದರಿಂದ ಅವನು ಉಪಾದಾನ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಚೇತನನಿಗೆ ವಿಕಾರಗಳಿಲ್ಲ, ಆದ್ದರಿಂದ ಚೇತನ ಆಗಿರೋದರಿಂದ ಅವನು ಉಪಾದಾನ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಉಪಾದಾನ ಕಾರಣ ಯಾವುದು? ಅದನ್ನು ಬ್ರಹ್ಮಸೂತ್ರಗಳೆಲ್ಲ ಅದನ್ನು ಹೇಳಿದೆ. ಪ್ರಕೃತಿ ಎಂಬುದು ಉಪಾದಾನ ಕಾರಣ. ಪ್ರಕೃತಿಯಿಂದಲೇ ಜಗತ್ತಿನ ಸೃಷ್ಟಿಯನ್ನು ಪರಮಾತ್ಮ ತಾನು ಮಾಡ್ತಾನೆ. ಕುಂಬಾರ ಯಾವ ರೀತಿಯಾಗಿ ಮಣ್ಣು ನೀರು ಅವುಗಳನ್ನು ತೆಗೆದುಕೊಂಡು ಅದರಿಂದ ಮಡಕೆಯ ಸೃಷ್ಟಿಯನ್ನು ತಾನು ಮಾಡ್ತಾನೆ, ಹಾಗೆ ಪರಮಾತ್ಮನೂ ಕೂಡ ಸತ್ವಗುಣ ರಜಸ್ತಮೋತ್ಮಕವಾಗಿರ್ತಕ್ಕಂತಹ ಪ್ರಕೃತಿ, ತ್ರಿಗುಣಾತ್ಮಕವಾದ ಪ್ರಕೃತಿ, ಆ ತ್ರಿಗುಣಾತ್ಮಕವಾದ ಪ್ರಕೃತಿಯನ್ನೇ ಉಪಾದಾನವಾಗಿ ಮಾಡಿಕೊಂಡು ಪರಮಾತ್ಮ ಈ ಜಗತ್ತಿನ ನಿರ್ಮಾಣವನ್ನು ತಾನು ಮಾಡ್ತಾನೆ. ಆದ್ದರಿಂದ ಪರಮಾತ್ಮನು ಕುಂಬಾರನಂತೆ, ತಂದೆಯಂತೆ ಅವನು ನಿಮಿತ್ತ ಕಾರಣ ಹೊರತಾಗಿ ಅವನು ಯಾವತ್ತೂ ಕೂಡ ಉಪಾದಾನ ಕಾರಣ ಅಲ್ಲ ಎಂಬುದಾಗಿ ಆಚಾರ್ಯರು ಆ ಶ್ಲೋಕದಲ್ಲಿ ವಿಸ್ತಾರವಾಗಿ ಅದನ್ನು ವಿಮರ್ಶೆಯನ್ನು ಅಲ್ಲಿ ಮಾಡಿದ್ದಾರೆ. ನ ವಿಶ್ವಕೃತ್ ಪಶುಪತಿ ಶ್ರೂಯಮಾಣ ಗುಣತ್ವತಃ ಚೈತ್ರವತ್ ಕಿಂ ಪುನರ್ವಿಘ್ನ ಬ್ರಹ್ನಾದ್ಯಾ ಬಾಲಶಂಕಿತಾ. ಆಚಾರ್ಯರು ಇಲ್ಲಿ ಅನೇಕ ಮತಗಳ ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ. ಸೂರ್ಯನೇ ಜಗತ್ತಿನ ನಿರ್ಮಾಪಕ, ಅವನೇ ಸರ್ವೋತ್ತಮ ಎಂಬುದಾಗಿ ಹೇಳ್ತಕ್ಕಂತಹ ಸೌರಪಂಥ ಇದೆ. ಗಣಪತಿಯನ್ನೇ ಸರ್ವೋತ್ತಮ ಎಂಬುದಾಗಿ ಹೇಳ್ತಕ್ಕಂತಹ ಗಾಣಪತ್ಯರು, ಸ್ಕಂದನನ್ನೇ ಸರ್ವೋತ್ತಮ ಎಂಬುದಾಗಿ ಹೇಳ್ತಕ್ಕಂತಹ ಸ್ಕಾಂದ ಮತ, ಪಶುಪತಿಯನ್ನೇ ಸರ್ವೋತ್ತಮ ಜಗತ್ತಿನ ನಿರ್ಮಾಪಕ ಎಂಬುದಾಗಿ ಹೇಳ್ತಕ್ಕಂತಹ ಪಾಶುಪತ ಮತ. ಹೀಗೆ ಅನೇಕ ಮತಗಳಿದೆ. ಆ ಅನೇಕ ಮತಗಳ ವಿಚಾರದ ಮೇಲೆ ಬೆಳಕನ್ನು
ಆಚಾರ್ಯರು ಇಲ್ಲಿ ಚೆಲ್ತಾ ಇದ್ದಾರೆ. ಪಶುಪತಿ ನ ವಿಶ್ವಕೃತ್, ಪಶುಪತಿ ರುದ್ರದೇವರು ಅಥವಾ ವಿಘ್ನ ಬ್ರಹ್ನಾದ್ಯಾ, ವಿಘ್ನ ಗಣೇಶ, ಸೂರ್ಯ, ಸ್ಕಂದ ಇವ್ರು ಯಾರೂ ಕೂಡ ಜಗತ್ತಿನ ನಿರ್ಮಾಪಕರಲ್ಲ. ಯಾಕಲ್ಲ ಪ್ರಶ್ನೆ ಮಾಡಿದರೆ, ಶ್ರೂಯಮಾಣ ಗುಣತ್ವತಃ, ಇವರಲ್ಲೆಲ್ಲ ದೋಷಗಳಿದೆ ಅಂತ ವೇದ ಮಂತ್ರಗಳು ಹೇಳ್ತಾ ಇದೆ. ಲಕ್ಷ್ಮೀದೇವಿ ಹೇಳ್ತಾಳೆ, ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ನಾನು ಯಾರನ್ನು ಬೇಕಾದರೂ ಕೂಡ ರುದ್ರನ ಪದವಿಯಲ್ಲಿ ಕೂಡಿಸ್ತೀನಿ, ಯಾರನ್ನು ಬೇಕಾದರೂ ಕೂಡ ಸತ್ಯಲೋಕದ ಆಧಿಪತ್ಯ ಅದನ್ನು ಕೊಟ್ಟು ಆ ಪದವಿಯಲ್ಲಿ ನಾನು ಕೂಡಿಸ್ತೀನಿ. ಒಬ್ಬನನ್ನು ಒಳ್ಳೆಯ ಜ್ಞಾನಿಯನ್ನಾಗಿ ಮಾಡ್ತೀನಿ, ಒಬ್ಬನನ್ನು ಋಷಿಯನ್ನಾಗಿ ನಾನು ಮಾಡ್ತೀನಿ. ಅದೆಲ್ಲ ಸಾಮರ್ಥ್ಯವೂ ಕೂಡ ನನಗಿದೆ ಅಂತ ಲಕ್ಷ್ಮೀದೇವಿ ಹೇಳಬೇಕಾದ್ರೆ, ಎಲ್ಲ ಜೀವರಾಶಿಗಳು ಇವರೆಲ್ಲರೂ ಕೂಡ ಲಕ್ಷ್ಮಿಯೇ ಅಧೀನ ಎಂಬುದಾಗಿ ಆ ಸೂಕ್ತದಲ್ಲಿ, ಆ ಮಂತ್ರದಲ್ಲಿ ಹೇಳ್ತಾ ಇದ್ದಾಳೆ. ಅದರ ಅಪೌರುಷೇಯವಾದ ವೇದ ಪರಾಧೀನತೆ ಅನ್ನೋ ಒಂದು ದೊಡ್ಡ ದೋಷವನ್ನು ಹೇಳಿದೆ. ಇಷ್ಟು ದೊಡ್ಡ ಬ್ರಹ್ಮಾಂಡದ ನಿರ್ಮಾಣವನ್ನು ಮಾಡಬೇಕಾದರೆ ಅವನಿಗೆ ಸ್ವಾತಂತ್ರ್ಯ ಇರಲೇಬೇಕು. ಯಾರು ಪರಾಧೀನನಾಗಿರ್ತಕ್ಕಂಥ ವ್ಯಕ್ತಿ, ಅಸ್ವತಂತ್ರನಾದವನು, ಅವನು ಈ ಜಗತ್ತಿನ ನಿರ್ಮಾಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಶ್ವರ ಈ ಜಗತ್ತಿನ ನಿರ್ಮಾಣ ಮಾಡಿದ್ದಾನೆ ಅಂತಾದ ಮೇಲೆ ಅವನಿಗೆ ಸ್ವಾತಂತ್ರ್ಯ ಇದ್ದೇ ಇದೆ. ಆದರೆ ಈ ಪಶುಪತಿ, ಸ್ಕಂದ, ಗಣೇಶ, ಸೂರ್ಯ ಇವರೆಲ್ಲರೂ ಕೂಡ ಇವರು ಯಾರೂ ಕೂಡ ಸ್ವತಂತ್ರರಲ್ಲ. ಇವರೆಲ್ಲರೂ ಕೂಡ ಪರಾಧೀನರಾಗಿರ್ತಕ್ಕಂಥವರು. ಅಷ್ಟೇ ಅಲ್ಲ, ಎಷ್ಟೋ ಬಾರಿ ಜೀವನದಲ್ಲಿ ಮೋಹಕ್ಕೆ ಇವರೆಲ್ಲ ಒಳಗಾಗಿದ್ದಾರೆ. ಬೌದ್ಧಿಕ ದೌರ್ಬಲ್ಯ ಇವರಲ್ಲೆಲ್ಲ ಎದ್ದು ಕಾಣಿಸ್ತಾ ಇದೆ. ಪುರಾಣಗಳನ್ನು ನೋಡಿದಾಗ, ವೇದ ಮಂತ್ರಗಳನ್ನು ಗಮನಿಸಿದಾಗ ಇವರಲ್ಲೆಲ್ಲ ಅನೇಕ ವಿಧವಾದ ದೋಷಗಳು ಕಾಣಿಸಿಕೊಳ್ತಾ ಇದೆ. ಈ ಜಗತ್ತಿನ ನಿರ್ಮಾಣವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ದೋಷಗಳು ಕೂಡ ಅವನಲ್ಲಿಲ್ಲ. ಆದರೆ ಇವರಲ್ಲೆಲ್ಲ ಅನೇಕ ವಿಧವಾದ ದೋಷಗಳು ಕಾಣಿಸಿಕೊಳ್ತಾ ಇದೆ. ಆದ್ದರಿಂದ ಇವರು ಯಾರೂ ಕೂಡ ಜಗತ್ತಿನ ನಿರ್ಮಾಪಕರಾಗಲಿಕ್ಕೆ ಸಾಧ್ಯ ಇಲ್ಲ. ಶಾಕ್ತ ಪಂಥ ಹೇಳಬೇಕಾದ್ರೆ ಶಕ್ತಿ ದೇವತೆ, ಆ ಶಕ್ತಿ ದೇವತೆಯಿಂದಲೇ ಈ ಜಗತ್ತಿನ ನಿರ್ಮಾಣ ಆಗಿದೆ ಎಂಬುದಾಗಿ ಶಾಕ್ತ ಪಂಥ ಹೇಳುತ್ತೆ. ಆದರೆ ಕೇವಲ ಸ್ತ್ರೀಯಿಂದ ಯಾವುದಾದ್ರೂ ವಸ್ತುಗಳು ಹುಟ್ಟಿರೋದು ಅದಕ್ಕೆಲ್ಲೂ ಕೂಡ ಉದಾಹರಣೆ ಕಂಡು ಬಂದಿಲ್ಲ. ಪುರುಷಾನುಗೃಹೀತಳಾಗಿರ್ತಕ್ಕಂಥ ಸ್ತ್ರೀಯಿಂದಲೇ ಹುಟ್ಟಿರೋದು ನಮಗೆ ಕಂಡು ಬಂದಿದೆ. ಕೇವಲ ಸ್ತ್ರೀಯಿಂದ ಹುಟ್ಟಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ. ಆದ್ದರಿಂದ ಶಾಕ್ತ ಪಂಥವೂ ಕೂಡ ಸರಿಯಲ್ಲ ಎಂಬುದಾಗಿ. ಇನ್ನು ಇದರಲ್ಲಿ ಅವಾಂತರವಾಗಿ ಪಂಚಾಯತನ ಎಂಬುದಾಗೆಲ್ಲ ಸುತ್ತಲೂ ಕೂಡ 4 ದೇವತೆಗಳನ್ನು ಇಟ್ಟು ಮಧ್ಯದಲ್ಲಿ ರುದ್ರದೇವರನ್ನು ಇಡೋರು, ಮಧ್ಯದಲ್ಲಿ ಗಣಪತಿಯನ್ನು ಇಟ್ಟು ಸುತ್ತಲೂ ಕೂಡ ರುದ್ರಾದಿ ದೇವತೆಗಳನ್ನು ಇಡೋರು. ಹೀಗೆಲ್ಲ ಪಂಚಾಯತನ ಪದ್ಧತಿ ಎಂಬುದಾಗೆಲ್ಲ ಬಂದಿದೆ ಸಂಪ್ರದಾಯದಲ್ಲಿ. ಅವರೆಲ್ಲ ವಿಷ್ಣು, ಗಣಪತಿ, ರುದ್ರ, ಸ್ಕಂದ, ಅಂಬಿಕೆ, ಆದಿತ್ಯ ಹೀಗೆಲ್ಲ ಪಂಚದೇವತೆಗಳ ಉಪಾಸನೆಯನ್ನು ಮಾಡ್ತಾರೆ, ಪಂಚಾಯತನ ಪೂಜೆಯನ್ನು ಮಾಡ್ತಾರೆ. ಆದರೆ ಅವರಲ್ಲೆಲ್ಲ ದೋಷಗಳಿರೋದರಿಂದಾಗಿ ಅವರು ಯಾರೂ ಕೂಡ ಸರ್ವೋತ್ತಮ ದೇವತೆ, ಜಗತ್ತಿನ ನಿರ್ಮಾಪಕರು ಅವರು ಯಾರೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಆಚಾರ್ಯರು ಆ ಮತಗಳಲ್ಲಿರ್ತಕ್ಕಂತಹ ದೋಷಗಳನ್ನೆಲ್ಲ ಎತ್ತಿ ಎತ್ತಿ ಪಂಡಿತಾಚಾರ್ಯರ ಮುಂದೆ ತೋರಿಸಿ, ಆದ್ದರಿಂದ ನಾರಾಯಣೋ ಅನಂತಗುಣ, ಅನಂತಗುಣ ಪರಿಪೂರ್ಣನಾಗಿರ್ತಕ್ಕಂತಹ ನಾರಾಯಣ ಅವನೇ ಜಗತ್ತಿನ ಸೃಷ್ಟಿಯನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇರತಕ್ಕಂಥವನು. ಬೇರೆ ಯಾವ ದೇವತೆಗಳಿಗೂ ಕೂಡ ಈ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲ.